ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಸ್ತ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಹೊಸ ಕತೆ, ಹೊಸ ವಿಷಯ ತಿಳಿಸೋದಕ್ಕೆ ಯಾರಿದ್ದಾರೆ ನಮ್ಮ ಜೊತೆ? ನಿಮ್ಮೆಲ್ಲರಿಗೂ ತಿಳಿದೇ ಇದೆ, ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ನಿಜವಾಗ್ಲೂ ಕಾಲ ಎಷ್ಟು ಬೇಗ ಓಡ್ತಾ ಇದೆ ಅಂತ ಅನ್ಸುತ್ತೆ. ಇವತ್ತು 6ನೇ ದಿನ ನವರಾತ್ರಿದು. ದಿನ ಒಂದು ಹೊಸ ಕತೆ ಕಲಿತಾ ಇದ್ವಿ, ಹೊಸ ನೀತಿ ಪಾಠವನ್ನ ಕಲ್ತ್ಕೋತಾ ಇದೀವಿ. ಇವತ್ತು ಯಾವ ಕತೆ, ಯಾವ ದೇವಿಯ ಕುರಿತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷ ಅಂತ ಹೇಳ್ಬೋದು. ಏನಪ್ಪ ಹರಿಕತೆ ಶುರು ಮಾಡಿಬಿಟ್ರು ಅನ್ಕೊಂಡ್ರೆ? ಖಂಡಿತ. ಇವತ್ತಿನ ದಿವಸ ವಿಶೇಷ ಅಂದರೆ ಜಗನ್ಮಾತೆ ಕೃಪಾಕಟಾಕ್ಷ ಆಗತಕ್ಕಂಥ ವಿಚಾರದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇದ್ದ ಹಾಗೆ ತ್ರಿಶಕ್ತಿಯಲ್ಲಿರತಕ್ಕಂಥ ಏಕೈಕ ಮಾರ್ಗ ಜಗನ್ಮಾತೆಯ ಮಾರ್ಗ. ಅವಳ ಮಾರ್ಗದಲ್ಲಿ ನಡೆದವನು ಯಾವ ಕಾಲಕ್ಕೂ ಸೋಲು ಇಲ್ಲ ಅಂತಕ್ಕಂಥ ವಿಚಾರವನ್ನ ಬರೆದಿಟ್ಕೊಂಡ್ಬಿಡ್ಬೇಕು ಹಣೆ ಬರದಲ್ಲಿ. ಹಣೆ ಬರ ಬದಲಾಯಿಸ್ತಕ್ಕಂಥ ಒಂದು ಅವಕಾಶವನ್ನ ಯಾವ ದೇವದ ಕೈಲಿಗೂ ಆಗಲ್ವಂತೆ. ಆದರೆ ಜಗನ್ಮಾತೆ ಕೈಯಲ್ಲಿ ಸರ್ವದಾ ನಿತ್ಯ ಸ್ವಾಗತ ಅಂತೇಳಿ ಅವಳು ಯಾವ ಕೈಯಲ್ಲೂ ಏನು ಬೇಕಾದರೂ ಮಾಡಬಹುದು ಅಂತ ಆ ಒಂದು ಶಾಸನ ಬರೆದಿಟ್ಟಿದ್ದಾಳೆ. ಅದಕ್ಕೆ ದೇವಿ ಮಹತ್ಯಮಲ್ಲಿ ದೇವಿ ದುರ್ಗ ಖಡ್ಗಮಾಲದಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು, ಲಲಿತಾ ತ್ರಿಪುರ ಸುಂದರಿಯನ್ನು ಷೋಡಶಿಯಾಗಿ ಪೂಜೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಎಲ್ಲರೂ ಸದಾ ಸಿದ್ಧವಾಗಿರಬೇಕು. ಇಂಥ ಒಂದು ಸದಾ ಸಿದ್ಧವಾಗಿರ್ತಕ್ಕಂಥ ಒಂದು ಆಕಾರ ವಿಕಾರವಿಲ್ಲದೆ ಇರತಕ್ಕಂಥ ಈ ಒಂದು ಜಗನ್ಮಾತೆ ನಿರಾಕಾರ ಪರಬ್ರಹ್ಮ ಸ್ವರೂಪದಲ್ಲಿರ್ತಕ್ಕಂಥ ಒಂದು ತೇಜಸ್ಸನ್ನು ಹೊಮ್ತಾ ಇರ್ತಾಳೆ. ಆ ತೇಜಸ್ಸನ್ನ ಬೆಳಕು ತಾನು ಪಾಡಕ್ಕೆ ತಾನು ಕೊಡ್ತಾ ಇದ್ರು. ಎಷ್ಟು ಮಟ್ಟಿಗೆ ಆ ಬೆಳಕಲ್ಲಿ ನಾವು ಹೋಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಡಬೇಕು. ಬೆಳಕನ್ನು ಅವಳು ಕೊಡ್ತಾ ಇರ್ತಾಳೆ. ಹತ್ರಕ್ಕೆ ಹೋಗಬೇಕಾದವ್ರು ನಾವು. ಆ ಬೆಳಕು ನಮ್ಮ ಹತ್ರಕ್ಕೆ ಬರಲ್ಲ. ಆ ಬೆಳಕಲ್ಲಿ ನಾವು ಆ ಕತ್ಲನ್ನು ದೂರ ಮಾಡಬೇಕಾದ್ರೆ ಅವಳಿಗೆ ಹತ್ರ ಆದ್ರೇ ಬೆಳಕು ಹತ್ರ ಆಯಿತು. ನೀವು ಕತ್ಲಲ್ಲಿ ನಿಂತ್ಕೊಂಡು ಅವಳು ಕಾಣ್ತಾ ಇಲ್ಲ, ನಮಗೆ ಸಿಗ್ತಾ ಇಲ್ಲ ಅಂದರೆ ಗೃಹ ನಿವಾಸದಲ್ಲಿ ದೋಷ ಲೋಪದೋಷಗಳಿದ್ದ ಪಕ್ಷದಲ್ಲಿ ಗ್ರಹವನ್ನ ಪರಿವರ್ತನೆ ಮಾಡ್ಕೋಬೇಕಾದರೆ ಸ್ಥಾನ ಪಲ್ಲಟನ ಮಾಡಲೇಬೇಕು. ಅದಕ್ಕೋಸ್ಕರ ನೀವು ಆ ಸ್ಥಾನ ಪಲ್ಲಟನವನ್ನು ಮಾಡತಕ್ಕಂಥ ಅವಕಾಶವನ್ನು ಭಗವಂತ ನವಗ್ರಹ ದೋಷಗಳ ಪರಿಹಾರವನ್ನು ಹೋಗ್ತಾ ಇವತ್ತಿನ ದಿವಸ ಷಟ್ಚಕ್ರ ಉಪಾಸನೆ ಮಾಡ್ಕೊಳ್ತಕ್ಕಂಥ ದಿನ. ಷಟ್ಚಕ್ರ ಉಪಾಸನೆ ಎಂದೇನು? ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರಾನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಷಟ್ಚಕ್ರೋಪಾಸನ ಸ್ಥಿತ. ಸ್ಥಿತ ಅಂದ್ರೇನು? ಸ್ಥಿತಿಗತಿಗಳನ್ನು, ಚರಾಚರದಲ್ಲಿ ಇರ್ತಕ್ಕಂಥ ದೇವಿಯನ್ನು ಆರಾಧಿಸ್ತಕ್ಕಂಥ ಒಂದು ದೈವತತ್ವ ಇವತ್ತಿನ ದಿವಸ. ಇವತ್ತು ಮಹತ್ಕರವಾದ ದಿನ ಅಂತ ಹೇಳ್ಬೋದು. ಇವತ್ತು ಏನು ಮಹತ್ಕರವಾದ ದಿನ ಅಂದರೆ ಸಾಕ್ಷಾತ್ ಆ ಮಹಾ ಸರಸ್ವತಿಯ ಹುಟ್ಟದ ಹಬ್ಬ. ಸರಸ್ವತಿಯ ಹುಟ್ಟದ ಹಬ್ಬ ಯಾವ ಕಾಲಕ್ಕೆ ಹೆಂಗೆ ಗೊತ್ತಾಗತ್ತೆ ಅಂದರೆ, ಸರಸ್ವತಿದೆ ಮೂಲಾ ನಕ್ಷತ್ರ. ಈ ಮೂಲಾ ನಕ್ಷತ್ರದಲ್ಲಿ ಯಾವತ್ತು ಬೀಳುತ್ತೋ ಅದು ಸರಸ್ವತಿಯ ದಿನ. ನೀವೆಲ್ಲ ಏನು ಅಂದರೆ ಭಾಳ ಜನ ತಪ್ಪು ತಿಳ್ಕೊಂಡ್ಬಿಟ್ರದು. ಮೂಲಾ ನಕ್ಷತ್ರ ಹುಟ್ಟಿದವರು ಮಾವನ ಮನೆ ಇರಬಾರ್ದು, ಜ್ಯೇಷ್ಠ ನಕ್ಷತ್ರ ಇದ್ದರೆ ಅತ್ತೆ ಮಾವ ಇರಲೇಬಾರ್ದು ಹೀಗೆಲ್ಲ ಅನ್ಕೊಂಡ್ಬಿಟ್ಟು, ಆಶ್ಲೇಷ ನಕ್ಷತ್ರ ಅತ್ತೆನೇ ಇರಬಾರ್ದು, ಅಣ್ಣ ತಮ್ಮಂದ್ರ ಭಾವನೆನೇ ಇರಬಾರ್ದು, ಭಾವ ಮೈದರಿರಬಾರ್ದು, ಒಂದೊಂದು ನಕ್ಷತ್ರ ಒಂದೊಂದು ದೋಷ ಅನ್ಕೊಂಡು ಕೂತಿರ್ತೀರ. ಇದೆಲ್ಲ ಎಲ್ಲ ಪಾದದೋಷಗಳಿಗೂ, ಎಲ್ಲ ಲಗ್ನದಿಂದ ಇರತಕ್ಕಂಥ ದಾರಿದ್ರ್ಯ ಪರಿನಾಶಕ್ಕೆ ಮಾಡ್ಕೊಳ್ಳೋಕ್ಕೂ ಹೀಗೆಲ್ಲ ತಿಳ್ಕೊಳ್ಳದೆ ಇರಬೇಡಿ. ತಪ್ಪುಗಳನ್ನು ತಿಳ್ಕೊಂಡಾಗ ಆಲಿಸಿ ಪಾಲಿಸಿ ನೋಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಏನು ಅಂದರೆ ಸೈಕಲಾಜಿಕಲ್ ಎಫೆಕ್ಟು. ಅಮಾವಾಸ್ಯೆ ಹುಟ್ಟಿದವನ್ನೆಲ್ಲ ಕಳ್ಳ ಆಗಕ್ಕೆ ಸಾಧ್ಯವಿಲ್ಲ. ಯಾವನಾದ್ರೂ ಒಬ್ಬ ಆಗ್ತಾನೆ. ಎಲ್ಲೋ ಲೋಪದೋಷವಾಗಿರ್ತಕ್ಕಂಥ 3 ಗ್ರಹಗಳು ಭಾಳ ಇಷ್ಟವಾಗಿದ್ದರೆ ಆಗತ್ತೆ. ಅಥವಾ ಯಾವ ಕಾಲಕ್ಕೂ ಶನೇಶ್ವರನು ರಾಹು ಜೊತೆನೇ ಕೂತಿದ್ದರೆ, ಶನೇಶ್ವರನು ಕುಜನ್ ಜೊತೆನೇ ಕೂತಿದ್ದರೆ, ಅಥವಾ ಕುಜನ್ನ ಯಾವ ಕಾಲಕ್ಕೂ ಸೂರ್ಯ ನೋಡದೇನೇ ಇದ್ದ ಪಕ್ಷದಲ್ಲಿ, ಶತ್ರುಸ್ಥಾನದಲ್ಲಿ 6ನೇ ಮನೆಯಲ್ಲಿ ಕೂತಿದ್ದ ಪಕ್ಷದಲ್ಲಿ ಅಂಥವರಿಗೆ ಮಾತ್ರ ಒಂದು ಪರಿವರ್ತನೆ. ಅದಕ್ಕೆ ಹೊರತು ಈ ರೀತಿ ನೀವು ಸುಮ್ಮನೆ ಎಲ್ಲರೂ ಅಮಾವಾಸ್ಯೆ ಹುಟ್ಟಿದವನು ಈ ಥರ ಆಗತ್ತಾನೆ, ಆ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹೀಗೆ ದೋಷ ಅಂದ್ಕೋಬೇಡಿ. ಈ ಮೂಲಾ ನಕ್ಷತ್ರ ಸಾಕ್ಷಾತ್ ಸರಸ್ವತಿ ಆಗಿರೋದ್ರಿಂದ ಯಾವಾಗ ನವರಾತ್ರಿ ಬರುತ್ತೋ ಅವ ನವರತ್ನವಾಗಿ ಖಚಿತವಾಗಿರ್ತಕ್ಕಂಥ ಜಗನ್ಮಾತೆಯನ್ನು ಈ ಒಂದು ಲಾಲಿಸಿ ಪಾಲಿಸಿ ಪೋಷಣೆಯನ್ನು ಮಾಡತಕ್ಕಂಥ ಸರಸ್ವತಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಇಬ್ಬರು ಮಹಾದೇವಿಗಳು. ಅದರಲ್ಲಿ ಮಧ್ಯಭಾಗದಲ್ಲಿರ್ತಕ್ಕಂಥ ಮಹಾಸರಸ್ವತಿಯನ್ನು ನೋಡ್ಕೋಬೇಕು. ಈ ಮಹಾಸರಸ್ವತಿಯನ್ನು ಸ್ಮರಣೆ ಮಾಡ್ಕೊಳ್ಳೋದು ಸಾಧಾರಣ ಅನ್ಕೋಬೇಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ. ಅದರಲ್ಲಿ ಏನು ಹೇಳ್ತೀವಿ? ಸರಸ್ವತಿಯನ್ನ ಜ್ಞಾನಾನಂದಮಯಂ ದೇವಂ ಅವಳಿಗೆ ಒಳಿಸ್ಕೋಬೇಕಾದ್ರೆ
ನಾವು ಹೈಗ್ರೀವ ಉಪಾಸನೆ ಮಾಡಬೇಕು. ಹೈಗ್ರೀವ ಒಲಿದ್ರೆ ಸರಸ್ವತಿ ಹೊಳಿತಾಳೆ. ಆದರೆ ಹೈಗ್ರೀವ ಕೂತಿರೋದೆಲ್ಲಿ ಅಂತ ಹುಡ್ಕೊಂಡು ಹೋಗ್ಬೇಕಾದ್ರೆ ಗಣಪತಿನ ಹೋಲಿಸ್ಕೋಬೇಕು. ಯಾಕಂದ್ರೆ ಗಣಪತಿ ಲೋಕದಲ್ಲಿ ಹೈಗ್ರೀವ ಇರ್ತಾನಂತೆ. ಯಾಕೆಂದ್ರೆ ಸ್ವಾನಂದ ಲೋಕ ಅಂತ ಮಹಾಗಣಪತಿ ಒಂದು ಲೋಕದಲ್ಲಿ ಇದ್ದಾಗ, ಗಣಪತಿ ನಿದ್ರಾವಸ್ಥೆಯಲ್ಲಿದ್ದಾಗ ಕಬ್ಬಿನ ಜಲ್ಲೆಯ ಹಾಲಿನ ರಸದಲ್ಲಿ ಮಲಗಿರ್ತಾನೆ. ಅಡಿಮಾ ಸಿದ್ಧಿ, ಮಹಿಮಾ ಸಿದ್ಧಿ, ಗರಿಮಾ ಸಿದ್ಧಿ ಅಂತ ಆ 8 ಸಿದ್ಧಿ ದೇವತೆಗಳನ್ನ ವಶೀಕರಣ ಮಾಡ್ಕೋಬೇಕು. ಆಗ ಸಿದ್ಧಿ ಬುದ್ಧಿ ಒಲಿತಾಳಂತೆ. ಈ ಸಿದ್ಧಿ ಬುದ್ಧಿ ಅಸ್ತು ಅಂದ್ರೆ ಗಣಪತಿ ಸಿಗ್ತಾನೆ. ಗಣಪತಿ ಸಿಕ್ಕಿದಾಗ ಹೈಗ್ರೀವನ್ ಕಳಿಸ್ಕೊಡು ಅಂದಾಗ ಎಸ್ ಅಂತಾನೆ. ಹೈಗ್ರೀವ ಎಸ್ ಅಂದಾಗ ಹೈಗ್ರೀವ ಒಲದ ಮೇಲೆ ಸರಸ್ವತಿಯನ್ನ ದಾರಿಯನ್ನು ತೋರಿಸ್ಕೊಡ್ತಾನೆ. ಈ ಕಡೆ ಹೋದ್ರೆ ಸರಸ್ವತಿ ಸಿಗಬಹುದು ಅಂತ. ಇಷ್ಟೆಲ್ಲ ಎಷ್ಟು ಕಷ್ಟಪಡಬೇಕು. ಇಷ್ಟು ಕಷ್ಟಪಟ್ಟಾಗ ಮಧ್ಯದಲ್ಲಿ ಮಂದ ಬುದ್ಧಿ ಆಗಿರ್ತಕ್ಕಂಥ ನೀವುಗಳು ಸರಿಯಾಗಿ ದಡ್ಡಾಗಿದ್ದಾಗ ಆ ದಡ್ಡತನ ದೂರ ಮಾಡೋರು ಸರಸ್ವತಿಗೆ ನಾವು ಮಹಾಗಣಪತಿ. ನೋಡಿ, ಎಲ್ಲೇ ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಹೋದ್ರು ಅಲ್ಲಿ ಬರ್ತಕ್ಕಂಥದ್ದು ಗಣಪತಿ ಸಿಕ್ಕಿದ್ರೇನೆ ಒಬ್ಬೊಬ್ರು. ಅದಕ್ಕೆ ಹೇಳೋದು, ಹೆಡ್ ಆಫೀಸಲ್ಲಿರ್ತಕ್ಕಂಥ ಮೇಲಧಿಕಾರಿ ಸಿಗಬೇಕು ಅಂದರೆ ಕೆಳಗಿಂದ ಪ್ಯೂನಿಂದ ಹೋಗಬೇಕು, ಅಲ್ಲಿಂದ ಅಟೆಂಡರ್ಗೆ ಹೋಗಬೇಕು, ಕ್ಲರ್ಕ್ಗೆ ಹೋಗಬೇಕು, ಅಲ್ಲಿಂದ ಒಂದು ಮ್ಯಾನೇಜರ್ ಹೋಗಬೇಕು, ಅದಾದ್ಮೇಲೆ ಜನರಲ್ ಮ್ಯಾನೇಜರು, ಆಮೇಲೆ ಚೇರ್ಮನ್ ಏನೋ ಸಿಕ್ಕಿದ್ರೆ ಸಿಕ್ಕ, ಬಿಟ್ರೆ ಬಿಟ್ಟ. ಇಷ್ಟು ಬರೀ ಸಾಧಾರಣ ಮನುಷ್ಯನಿಗೆ ನೀವು ಈ ರೀತಿ ಹೋಲಿಸ್ಕೊಂಡಾಗ ದೇವಾನಿ ದೇವತೆಗಳು ಎಷ್ಟು ಸರಿಸಾಗಿ ಸಿಕ್ಬಿಡ್ತಾರ. ಅದಕ್ಕೆ ಹೇಳೋದು, ಒಂದು ಸಲ ನೀವು ಭಗವಂತ ಅನ್ನೋ ಸಿದ್ಧಿಯನ್ನ ಪಡಿಸ್ಕೊಂಡಾಗ, ದೇವತತ್ವದಲ್ಲೇ ನೀವಿದ್ದಾಗ, ಯಾವ ದೇವರು ಬೇಕಾದರೂ ಕಲಿಯುಗದಲ್ಲಿ ಯಾವ ಕ್ಷಣಕ್ಕೆ ಬೇಕಾದರೂ ಖಂಡಿತ ಒಲಿತಾರೆ. ಇಷ್ಟೆಲ್ಲ ಕಷ್ಟಪಡಬೇಕಾಗಿಲ್ಲ. ಅದಕ್ಕೆ ಕಲಿಯುಗ. ಕಲಿ ಅಂದ್ರೆ ಏನು? ಛಟ್ ಅಂತ, ಆ ಫಟ್ ಅಂತ ಹೋಗೋದೇ ಆತ್ಮ. ಈ ವಿಸರ್ಜನೆ ಆತ್ಮ ಹೋಗಿ ಮನಸ್ಸನ್ನು ಮೀಟಿ ಆ ಜಗದೀಶ್ವರನ ಕೃಪಾ ಕಟಾಕ್ಷನ ಹೇಳಿ ಮೈಂಡ್ ರಿಫ್ರೆಶ್ಮೆಂಟ್ ಕೊಟ್ಟು ನಿಮ್ಮ ಮನಸ್ಸಿಗೆ ಯಾವ ದೇವರು ಬೇಕು, ಯಾವ ಸಮಯಕ್ಕೆ ಬೇಕು, ಅದೇ ಜ್ಞಾನ ಚಿನ್ಮುದ್ರೆ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು? ಇಂಥ ಒಂದು ನವರಾತ್ರಿಯಲ್ಲಿ ಜ್ಞಾನ ಚಿನ್ಮುದ್ರೆ ರಹಸ್ಯಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರತಿಯೊಬ್ಬನು ದೇವರ ಪೂಜೆ ಪುನಸ್ಕಾರ ಮಾಡಿದ್ರೆ ಮಾತ್ರ ಅವನ ಕರ್ಮಫಲ. ಅದರಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಹಳೆ ಬಾಕಿ ಇರುತ್ತೆ. ಆ ಬಾಕಿಯೆಲ್ಲ ನೀವು ತೀರಿಸ್ಕೊಂಬಂದ್ರೆ ಈ ಜನ್ಮದಲ್ಲಿ ಅದನ್ನು ಸಾಧ್ಯತೆ ಪಡಿಸ್ಕೊಳ್ಳೋಕ್ಕೆ. ಈ ಜನ್ಮದಲ್ಲಿ ಕಷ್ಟಪಡ್ತಾ ಇದ್ರಿಂದ ಹೋದ ಜನ್ಮದಲ್ಲಿ ಎಷ್ಟು ಪಾಪಗಳು ಮಾಡಿದ್ವೋ ಅಂತ ಅನ್ಕೋಬೇಕು. ಎಲ್ಲೋ ಪುಣ್ಯ ಮಾಡಿರೋರು ಕೋಟ್ಯಾಧೀಶ್ವರರು ಚೆನ್ನಾಗೇ ಇದ್ದಾರಲ್ಲ ಅಂದಾಗ ಎಷ್ಟು ಪುಣ್ಯ ಮಾಡಿದ್ರು ಹೋದ ಜನ್ಮದಲ್ಲಿ ಇವತ್ತು ಚೆನ್ನಾಗಿದ್ದಾರೆ. ಆದರೆ ನೀವು ಮಾಡ್ತಿರೋ ತಪ್ಪೇನು ಅಂದರೆ, ಈ ಜನ್ಮದಲ್ಲಿ ಹಳೇದನ್ನೇ ಮೆಲುಕು ಹಾಕೊಳ್ಳೋ ಬದಲು ಈ ಜನ್ಮದಲ್ಲಿ ಒಳ್ಳೇದು ಮಾಡೋಣಪ್ಪ, ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಿ ಇದ್ದಿದ್ರು ಕಲಿಯುಗದಲ್ಲಿ ಒಳಗೆ ನಾವು ಒಳ್ಳೆತನವನ್ನು ಸಂಪಾದನೆ ಮಾಡಬಹುದಾ, ಸಾಕಿ ಜನ್ಮ ಅನ್ನೋದೇ ಮೋಕ್ಷ. ಅಂಥ ಒಂದು ಮೋಕ್ಷವನ್ನು ಪರಿಕಲ್ಪನೆಯನ್ನು ಮಾಡಿಕೊಟ್ಟು ಕೊಡ್ತಕ್ಕಂಥ ಜಗನ್ಮಾತೆ ಏಕಾಕ್ಷರಂ ಬ್ರಹ್ಮ ಅಂದರೆ ಇವತ್ತಿನ ದೇವಿ ಆ ಮೋಕ್ಷವನ್ನು ಪೂರ್ಣವಾಗಿ ಕೊಡ್ತಾಳೆ. ಈ ಮೋಕ್ಷಕ್ಕೆ ನಿಮಗೆ ದಾರಿ ಬೇಕಾದರೆ ನೀವೆಲ್ಲ ಏನು ಮಾಡಬೇಕು? ನಾನು ಹೇಳೋ ಕಥೆಯನ್ನು ಸಂಕ್ಷಿಪ್ತವಾಗಿ ಪಾಲಿಸಬೇಕು. ಇಷ್ಟಿಗೆಲ್ಲ ಕಾರಣವಾಗಿರ್ತಕ್ಕಂಥ ಅರಿಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅದನ್ನೆಲ್ಲ ಅರಿಷಡ್ವರ್ಗಗಳನ್ನ ಕಂಟ್ರೋಲ್ ಅಂದ್ರೇನೋ? ಆಸೆ ಇರಬೇಕು, ದುರಾಸೆ ಇರಬಾರ್ದು. ಕಾಮ ಇರಬೇಕು, ಕಾಮೇಶ್ವರಿ ಆಗಿರತಕ್ಕಂಥ ಅಪೇಕ್ಷೆಯನ್ನು ಪಡಬಾರ್ದು. ಏನೋ ಅಂಥ ಒಂದು ಪರಿವರ್ತನೆ ಮಾಡ್ಕೊತಾ ಹೋಗಬೇಕು. ಜನ ಒಳ್ಳೆಯ ಜನ ಆಗಿರಬೇಕು, ದುರ್ಜನನಾಗಬಾರ್ದು. ಅದೆಲ್ಲ ಪರಿವರ್ತನೆ ಮಾಡ್ಕೊಳ್ಳೋಕೆ ಅವಕಾಶನ ಆ ಜಗನ್ಮಾತೆ ನಿಮಗೆಲ್ಲ ಕೊಡಲಿ. ಈ ಮುಖಾಂತರವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಒಂದೊಂದು ದೇವಿಗಳು ಎಲ್ಲಿ ಕೂತಿರ್ತಾರೆ. ಮೂಲಾಧಾರದಲ್ಲಿ ಮಹಾಗಣಪತಿ ಗಾಯತ್ರಿ ಜೊತೆ ಕೂತಿರ್ತಾನೆ. ಸ್ವಾದಿಷ್ಠಾನದಲ್ಲಿ ರಥಿ ಮನ್ಮಥ ಕೂತಿರ್ತಾರೆ. ಮಣಿಪುರದಲ್ಲಿ ಮಹಾವಿಷ್ಣು ಕೂತಿರ್ತಾನೆ. ಅನಾಹತದಲ್ಲಿ ಸಾಕ್ಷಾತ್ ಲಕ್ಷ್ಮಿ ಕೂತಿದ್ದಾರೆ. ವಿಶುದ್ಧಿಯಲ್ಲಿ ಕಂಠದಲ್ಲಿ ಮಹಾ ಸರಸ್ವತಿ ಕೂತಿದ್ದಾಳೆ. ಅದಕ್ಕೆ ಚಿಕ್ಕ ನಾಲಿಗೆ ಬ್ರಹ್ಮ, ದೊಡ್ಡ ನಾಲಿಗೆ ಮಹಾ ಸರಸ್ವತಿ. ಆಜ್ಞಾಚಕ್ರದಲ್ಲಿ ಸಾಕ್ಷಾತ್ ಲಲಿತಾ ತ್ರಿಪುರ ಸುಂದರಿ ಕಾಲನ್ನ ಕೆಳಭಾಗದಲ್ಲಿ ಬಿಟ್ಟು ಸೇವಕಿಯರ ಸಮೇತ ಸೇವೆಯನ್ನು ಮಾಡ್ತಿರ್ತಾರೆ. ಆದರೆ ಯಮನ ಕೆಳಭಾಗದಲ್ಲಿ ಹಾಕ್ಕೊಂಡು ಮೇಲೆ ಕೂತಿರ್ತಾಳೆ. ಯಮನ ಕೆಳಭಾಗದಲ್ಲಿ, ಅದಕ್ಕೋಸ್ಕರ ಕಪ್ಪನ್ನ ಕೆಳಭಾಗದಲ್ಲಿ 2 ಹುಬ್ಬಿನ ಜಾಯಿಂಟಲ್ಲಿ ನೀವು ಆ ಕಪ್ಪನ್ನು ಇಡಬೇಕಂದ್ರೆ ರಕ್ಷೆ. ಆ ರಕ್ಷೆ ಹೋಮದಲ್ಲಿ ಮಾಡಿದಾಗ ಮಾತ್ರ ಅಗ್ನಿ ಪ್ರವೇಶ, ಅಗ್ನಿ ಜ್ವಾಲೆ ಅಲ್ಲಿ ಜ್ವಾಲಾಮುಖಿಯಾಗಿ ಹರಿಯುತ್ತೆ. ಇಂಥ ಒಂದು ಜ್ವಾಲೆಯ ಹರಿತಾ ಇದ್ದ ಮೇಲೆ ಮೋಕ್ಷ ಅಂದರೆ ಕೊನೆಯ ಭಾಗ ಸಹಸ್ರಾರ ಅಂದರೆ ಸುಳಿಯ ಮಧ್ಯಭಾಗದಲ್ಲಿ ಪಿಟ ಪಿಟ ಅಂತ ಇರುತ್ತೆ ತಲೆಯ ಭಾಗದಲ್ಲಿ. ಅದು ನೀವು ಸಣ್ಣ ಮಕ್ಕಳಲ್ಲಿ ನೋಡ್ಬೋದು ಅಂತಿರುತ್ತೆ. ಆಗ ಅಂಥ ಒಂದು ಸಮಯಕ್ಕೆ ನಿಧಾನಕ್ಕಪ್ಪ ತಲೆ ಮೇಲೆ ಹೊಡಿಬೇಡಿ ಅಂತೀವಲ್ಲ, ಅದಕ್ಕೋಸ್ಕರ. ಅದಕ್ಕೆ ಬ್ರಹ್ಮಶಿಕೆ ಆಜ್ಞಾಚಕ್ರದ ಮೇಲ್ಭಾಗದಲ್ಲಿ ಮೋಕ್ಷ. ಈ ಮೋಕ್ಷಕ್ಕೆ ಹೋಗೋಕ್ಕೆ ನಾವೇನು ಮಾಡಬೇಕು? ಇಷ್ಟೆಲ್ಲ ಆಕ್ಟಿವೇಟ್ ಮಾಡಬೇಕು, ಇಷ್ಟೆಲ್ಲ ಶುದ್ಧೀಕರಣ ಪಡಿಸ್ಬೇಕು. ಆ ಒಂದು ಶುದ್ಧೀಕರಣ ಆಕ್ಟಿವೇಶನ್ಗೆ ನೀವೆಲ್ಲ ಏನು ಮಾಡಬೇಕು? ವಿಶ್ರಾಂತಿ ತಗೊಂಡ್ರೆ ಮಿಕ್ಕಷ್ಟು ವಿಚಾರ ಮಾತಾಡಬೇಕು.